ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ಇಂದಿನ ನಿರೀಕ್ಷೆಯ ವಾಕ್ಯ ಇದು ಕ್ರಿಸ್ತನ ಪಾಡು ಬಾಧೆ ಶ್ರಮೆಗಳನ್ನು ಧ್ಯಾನಿಸುವಂಥ ವಾಕ್ಯವನ್ನು ಈ ದಿನ ಕೂಡ ನಾವು ಧ್ಯಾನಿಸಲು ದೇವರು ಕೊಟ್ಟಂಥ ಮಹಾದೊಡ್ಡ ಕೃಪೆಗಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸಲು ಬಾಧ್ಯರಾಗಿದ್ದೇವೆ. ಶಿಲುಬೆ ಇಲ್ಲ ಅಂದರೆ ನಾವು ಯಾರೂ ಇಲ್ಲ ಪ್ರಿಯರಾದವರೇ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಬಲಿ ಆಗಲಿಲ್ಲ ಅಂದರೆ ಇವತ್ತು ನೀವು ನಾನು ಯಾವುದೋ ಮೃಗಗಳ ಹಿಂದೆ ಓಡಬೇಕಾಗಿತ್ತು. ಕಾರಣ ಪಾಪ ಪರಿಹಾರಕ್ಕಾಗಿ ಹಳೆ ಒಡಂಬಡಿಕೆಯಲ್ಲಿ ಮೃಗಗಳ ರಕ್ತವು ಚೆಲ್ಲಲ್ಪಡಬೇಕಾಗಿತ್ತು. ಆದರೆ ಒಂದೇ ಬಾರಿಗೆ ಎಲ್ಲರಿಗೋಸ್ಕರ, ನೀವು ಯಾವುದೇ ಮತ, ಭಾಷೆ, ಭೇದ, ಕುಲ, ಜಾತಿ ಯಾರೇ ಆಗಿರಲಿ, ಈ ಜಗತ್ತಿನಲ್ಲಿರುವಂಥ ಎಲ್ಲರಿಗೋಸ್ಕರ ಒಂದೇ ಬಾರಿ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದ. ಆದ್ದರಿಂದ ಇವತ್ತು ನಾವು ಬಲಿ ಸಲ್ಲಿಸಬೇಕಾಗಿಲ್ಲ. ಆದರೆ ನಾವು ಸಲ್ಲಿಸಬೇಕಾದಂಥ ಬಲಿ ಏನು ಗೊತ್ತಾ? ಸ್ತೋತ್ರ ಬಲಿ. ಆಮೇನ್. ರಕ್ತ ಬಲಿ ಅಲ್ಲ, ಸ್ತೋತ್ರ ಬಲಿ. ಎಷ್ಟು ದೊಡ್ಡ ಆಶೀರ್ವಾದ. ಇವತ್ತು ಕೂಡ ಆ ಶಿಲುಬೆಯ ಬಗ್ಗೆ ದೇವರು ನಮಗೆ ಕೊಡುವಂಥ ನಿರೀಕ್ಷೆಯ ವಾಕ್ಯ ಇಬ್ರಿಯರಿಗೆ ಅದರ 2ನೇ ಅಧ್ಯಾಯದ 14ನೇ ವಾಕ್ಯ. ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 2 ವರ್ಸ್ 14. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣ ಅಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಅಥವಾ ಅಡಗಿಸಿ ಬಿಟ್ಟನು. ಪ್ರಿಯರಾದವರೇ, ಇಲ್ಲಿ ಕರ್ತನು ಯಾಕೆ ಕಲ್ವಾರಿ ಶಿಲುಬೆಗೆ ಹೋದ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಒಂದು ಅಂಶ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಹೇಗೆ ಜನಿಸಿದನು, ಯಾಕೆ ಆ ರೀತಿಯಾಗಿ ಜನಿಸಿದನು? ನಾವೆಲ್ಲರೂ ಮಾಂಸ ರಕ್ತ ಅಲ್ವಾ. ಇವತ್ತು ನಮಗೆ ಈ ದೇಹ ಮಾಂಸ ಇದೆ, ಒಳಗೆ ರಕ್ತ ಇದೆ. ತನ್ನ ಮಕ್ಕಳು ಮಾಂಸ ರಕ್ತದಲ್ಲಿ ಇರುವ ಹಾಗೆ ಪರಲೋಕದಲ್ಲಿರುವಂಥ ದೇವರು ಮಾನವನ ಅವತಾರವನ್ನು ತೆಗೆದು ನಮ್ಮ ಹಾಗೆಯೇ ಈ ಭೂಲೋಕಕ್ಕೆ ಆತನು ಬಂದನು. ಯಾಕೆ ಬಂದನು ಅಂತ ನೋಡಬೇಕಾದ್ರೆ, ಯಾಕೆ ಕಲ್ವಾರಿ ಶಿಲುಬೆಗೆ ಹೋಗಿ ಸತ್ತನು ಎಂಬುದಾಗಿ ನೋಡಬೇಕಾದ್ರೆ, ಮರಣದ ಅಧಿಕಾರಿಯಾಗಿರುವಂಥ ಸೈತಾನನನ್ನು ಅಡಗಿಸುವುದಕ್ಕಾಗಿ, ಲಯಪಡಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಲೋಕಕ್ಕೆ ಆತನು ಬಂದನು. ಹೇಗೆ ಈ ಮರಣದ ಅಧಿಕಾರಿಯಾಗಿರುವಂಥ ಸೈತಾನನನ್ನು ಅಡಗಿಸಿದ? ತನ್ನ ಮರಣದಿಂದಲೇ. ಕಲ್ವಾರಿ ಶಿಲುಬೆಯನ್ನು ನೀವು ದಿಟ್ಟಿಸಿ ನೋಡಬೇಕಾದ್ರೆ, ಸತ್ಯವೇದದ ವಾಕ್ಯವನ್ನು ಆದಿಕಾಂಡದಿಂದ ಪ್ರಕಟಣೆ ತನಕ ನೋಡಬೇಕಾದ್ರೆ ಆಳವಾದಂಥ ರಹಸ್ಯ, ಆಳವಾದಂಥ ಗೂಢಾರ್ಥಗಳು, ಗುಟ್ಟುಗಳು ಒಳಗೊಂಡಿದೆ. ಅದು ಬರೀ ಮರಣ ಅಲ್ಲ. ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು 2 ಕೈಗಳಲ್ಲಿ ಮೊಳೆಗಳಿಂದ ಹೊಡೆಯಲ್ಪಟ್ಟು ಆತನ ರಕ್ತವನ್ನು ಸುರಿಸಿ ಪ್ರಾಣವನ್ನು ಬಿಟ್ಟಿದ್ದು ಬರೀ ಮರಣ ಅಲ್ಲ. ಮರಣದ ಅಧಿಕಾರಿಯನ್ನು ಅಂದರೆ ಸೈತಾನನನ್ನು ಲಯಪಡಿಸಿದ, ಅವನನ್ನು ಜಯಿಸಿದ. ದುಷ್ಟ ಸೈತಾನನೇ, ನಿನಗೆ ನನ್ನ ಮೇಲೆ ಅಧಿಕಾರವಿಲ್ಲ. ಕಾರಣ ಯೇಸು ಕ್ರಿಸ್ತನು ತನ್ನ ಮರಣದಿಂದ ಆ ಸೈತಾನನ್ನು ಜಜ್ಜಿದ, ಅಡಗಿಸಿಬಿಟ್ಟ. ಇಲ್ಲಿ ಸೈತಾನ್ಗೆ ಒಂದು ಹೆಸರು ಕೊಡಲ್ಪಟ್ಟಿದೆ, ಮರಣದ ಅಧಿಕಾರಿ. ಆದರೆ ಯೇಸು ಕ್ರಿಸ್ತನು ತನ್ನ ಮರಣದಿಂದಲೇ ಈ ಮರಣದ ಅಧಿಕಾರಿಯನ್ನು ಜಯಿಸಿಬಿಟ್ಟ. ಯೇಸುವಿನ ಮಕ್ಕಳಾದಂಥ ನಿಮಗೂ ನನಗೂ ಮರಣದ ಬಗ್ಗೆ ಭಯನೇ ಇರಲ್ಲ, ಇರಬಾರದು, ಇರಕೂಡದು. ಕಾರಣ ಯೇಸು ಕ್ರಿಸ್ತನು ತನ್ನ ಮರಣದಿಂದ ಮರಣ ಅಧಿಕಾರಿಯಾದಂಥ ಸೈತಾನನನ್ನು ಅಡಗಿಸಿಬಿಟ್ಟ. ಶಿಲುಬೆಯನ್ನು ದಿಟ್ಟಿಸಿ ನೋಡಬೇಕಾದ್ರೆ ಅಯ್ಯೋ ಪಾಪ ಅಂತ ಲೋಕದ ಜನರು ಹೇಳ್ಬೋದು. ಜೀಸಸ್ ಕ್ರೈಸ್ಟ್ ಫಿಲ್ಮನ್ನು ನೋಡಬೇಕಾದ್ರೆ, ಪ್ಯಾಷನ್ ಆಫ್ ಕ್ರೈಸ್ಟ್ ನೋಡಬೇಕಾದ್ರೆ ಯೋ ಯೇಸು ಕ್ರಿಸ್ಟ್ಗೆ ಎಷ್ಟು ಹೊಡಿತಾರೆ ಅಂತ ನೋಡ್ಬೋದು. ಆದರೆ ದೇವರ ಮಕ್ಕಳಾಗಿರುವಂಥ ನಿಮಗೂ ನನಗೂ ಈ ವಾಕ್ಯದ ಅನುಸಾರವಾಗಿ ನೋಡಬೇಕಾದ್ರೆ ಮರಣದ ಅಧಿಕಾರಿಯನ್ನು ಜಯಿಸಿದ, ಅಡಗಿಸ್ಬಿಟ್ಟ. ಶಿಲುಬೆಯಲ್ಲಿ ಸರ್ಪದ ತಲೆಯನ್ನು ಜಜ್ಜಿದ. ಹೇಗೆ ಮಾಡ್ದ? ತನ್ನ ಮರಣದಿಂದ. ಯಾಕಿದಾಯಿತು? ಇದು ದೇವರ ಉದ್ದೇಶ, ದೇವರ ಯೋಜನೆ. ಮರಣದ ಅಧಿಕಾರಿಯನ್ನು ಯೇಸು ಕ್ರಿಸ್ತನು ತನ್ನ ಮರಣದಿಂದ ಜಯಿಸಬೇಕು. ಆದರೆ ಯೇಸು ಕ್ರಿಸ್ತನ ಮರಣದಿಂದ ಆತನ ಚರಿತ್ರೆ ಸಮಾಪ್ತಿಯಾಗಲಿಲ್ಲ. ಆ ಕಲ್ಲು ಸಮಾಧಿಯಲ್ಲಿಟ್ಟ ನಂತರ ಮುಚ್ಚಲ್ಪಟ್ಟಿತು. ಆದರೆ ಅದು ಟೆಂಪರರಿ. ಮೂರನೇ ದಿನ ಜೀವದಿಂದ ಎದ್ದ.
ಇವತ್ತು ಯೇಸು ಎಂಬ ನಾಮವನ್ನು ಹೇಳ್ರಿ, ಸೈತಾನನು ಅಬ್ಬರಿಸುತ್ತಾ ಓಡ್ತಾನೆ. ಆದ್ದರಿಂದ ಪ್ರಿಯರಾದವರೇ, ಇವತ್ತು ನಮಗೆ ನಿರೀಕ್ಷೆ ಕೊಡುವಂಥ ವಾಕ್ಯ, ಮರಣ ಭಯ ನಮಗೆ ಬೇಡ. ಮರಣದ ಅಧಿಕಾರದಂಥ ಸೈತಾನನು ಮರಣ ಭಯವನ್ನು ಕೊಡ್ತಾನೆ. ಆ ಭಯ ನಮಗೆ ಬೇಡ. ಕಾರಣ, ಯೇಸು ಕ್ರಿಸ್ತನು ಮರಣದ ಅಧಿಕಾರಿಯಾದಂಥ ಸೈತಾನನ್ನು ತನ್ನ ಮರಣದಿಂದ ಜಯಿಸಿದಂಥ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದಂಥ ಯೇಸು ಕ್ರಿಸ್ತನು ನಮ್ಮೊಳಗೆ ಜೀವಿಸ್ತಿದ್ದಾನೆ, ನಮ್ಮ ಸಂಗಡ ಜೀವಿಸ್ತಿದ್ದಾನೆ. ಆದ್ದರಿಂದ ಹೆದರಬೇಡ್ರಿ. ಶಿಲುಬೆಯನ್ನು ನೋಡಿ ಅಯ್ಯೋ ಪಾಪ ಅಂತ ಹೇಳೋದಲ್ಲ. ಶಿಲುಬೆಯನ್ನು ನೋಡುವಾಗ ಅದು ಯೇಸು ಕ್ರಿಸ್ತನು ತನ್ನ ಮರಣದಿಂದ ಸೈತಾನ ತಲೆಯನ್ನು ಜಜ್ಜಿದ, ಆಮೇನ್, ಜಯವನ್ನು ಹೊಂದಿದ. ಯೇಸು ಕ್ರಿಸ್ತನು, ಆತನ ರಕ್ತವು ಸೈತಾನನ ಕ್ರಿಯೆಗಳನ್ನು ಲಯ ಮಾಡಿದೆ, ಅಡಗಿಸಿಬಿಟ್ಟಿದೆ. ಭಯ ಬೇಡ, ಮರಣ ಭಯ ಬೇಡ. ಸೈತಾನ ಪೀಡಿತದಲ್ಲಿ ಇರುವವರು ಮರಣ ಭಯದಲ್ಲೇ ಜೀವಿಸ್ತಿದ್ದಾರೆ. ಯೇಸು ಕ್ರಿಸ್ತನ ಮಕ್ಕಳಾಗಿರುವಂಥ ನಾವು, ಯೇಸು ಕ್ರಿಸ್ತನು ತನ್ನ ಮರಣದಿಂದ ಈ ಮರಣದ ಅಧಿಕಾರಿಯನ್ನು ಜಯಿಸಿದ ಎಂಬ ನಿರೀಕ್ಷೆ ತುಂಬಲ್ಪಟ್ಟವರಾಗಿ ಕರ್ತನನ್ನು ಸದಾಕಾಲ ಹೊಗಳುತ್ತಾ, ಸ್ತುತಿಸುತ್ತಾ, ಆರಾಧಿಸುತ್ತಾ ಇರಲು ದೇವರಿಗೆ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಆಮೇಲೆ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ಯೇಸಪ್ಪ, ಕಲ್ವಾರಿ ಶಿಲುಬೆ ನಮಗೆ ಕೊಡುವಂಥ ಆಶೀರ್ವಾದ ದೇವರೇ, ಪಾಪ ಕ್ಷಮಾಪಣೆ ಮಾತ್ರ ಅಲ್ಲ ಸ್ವಾಮಿ, ಶಾಪದಿಂದ ಬಿಡುಗಡೆ ಮಾತ್ರ ಅಲ್ಲ ಸ್ವಾಮಿ. ದೇವರೇ, ನಾವು ಅದನ್ನು ದಿಟ್ಟಿಸಿ ನೋಡಬೇಕಾದ್ರೆ ಮರಣದ ಅಧಿಕಾರಿಯಾದಂಥ ಸೈತಾನನ್ನು ನೀನು ಅಡಗಿಸ್ಬಿಟ್ಟೆ ಸ್ವಾಮಿ, ನಿನ್ನ ಮರಣದಿಂದ ಅಡಗಿಸ್ಬಿಟ್ಟೆ. ಆದರೆ 3ನೇ ದಿನ ಪುನರುತ್ಥಾನ ಹೊಂದಿದೆ, ಸದಾ ಕಾಲವು ಜೀವಿಸುವವನಾಗಿದ್ದೀಯಾ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೇವೆ, ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ನೋ ಫಿಯರ್ ಅಬೌಟ್ death, because Jesus Christ has overcome death. Hallelujah. Jesus Christ is a living God. He lives forever. He lives within us. He is with us. He is risen Christ, Emmanuel. God bless you. Amen.